ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಕೋಟೆ ಬಿರುಕು ಬಿಟ್ಟ ಸುದ್ದಿಗಳು ಬರ್ತಾ ಇದೆ. ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ಖಚಿತವಾಗಿದೆ. ಬಿಜೆಪಿ MLAಗಳ ಮಧ್ಯೆ ಕಾಸ್ಟ್ ವಾರ್ ಶುರುವಾಗಿದೆ. ಮುಖ್ಯವಾಗಿ ಬ್ರಾಹ್ಮಣರು ಮತ್ತು ಠಾಕೂರ್ ಶಾಸಕರ ಮಧ್ಯೆ ವೈಷಮ್ಯ ಭುಗಿಲೆದ್ದಿದೆ. ಈ ವರ್ಷ ಉತ್ತರ ಪ್ರದೇಶದಲ್ಲಿ ಪಂಚಾಯತ್ ಚುನಾವಣೆ ನಡೀಬೇಕಾಗಿದೆ. ಅದೇ ರೀತಿ ಮುಂದಿನ ವರ್ಷ 2027ರಲ್ಲಿ ಅಸೆಂಬ್ಲಿ ಚುನಾವಣೆ ಎದುರಾಗಲಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷದೊಳಗಿನ ಜಾತಿ ಕಲಹ ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣರು 10 ರಿಂದ 12% ಜನಸಂಖ್ಯೆ ಇದೆ. ತಕ್ಕ ಮಟ್ಟಿಗೆ ಪ್ರಬಲ ಜಾತಿಯೇ. ದೇಶದಲ್ಲೇ ಅತ್ಯಧಿಕ ಬ್ರಾಹ್ಮಣ ಜನಸಂಖ್ಯೆ ಇರೋದು ಉತ್ತರ ಪ್ರದೇಶದಲ್ಲಿ. CM ಯೋಗಿ ಆದಿತ್ಯನಾಥ್ ಠಾಕೂರ್ ಸಮುದಾಯದವರು. ಇವರ ಆಡಳಿತದಲ್ಲಿ ಬ್ರಾಹ್ಮಣರಿಗೆ ಏಕೆ ಆತಂಕ ಉಂಟಾಗಿದೆ? ಬಿಜೆಪಿಯಲ್ಲಿ ಜಾತಿಗಳಿಗೆ ಪ್ರಾಧಾನ್ಯತೆ ಇಲ್ಲ ಅಂತ ಪಕ್ಷದ ನಾಯಕರು ಹೇಳ್ತಾರೆ. ಆದರೆ ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ ಬ್ರಾಹ್ಮಣರು ಮತ್ತು ಠಾಕೂರ್ ಮಧ್ಯೆ ಏಕೆ ವೈಷಮ್ಯ ಉಂಟಾಗಿದೆ? ಇದರ ಪರಿಣಾಮ ಯೋಗಿ ಸರ್ಕಾರದ ಮೇಲೆ ಬೀಳ್ತಾ ಇದೆಯಾ? ಮುಂದಿರೋ ಪಂಚಾಯತಿ ಚುನಾವಣೆಯಲ್ಲಿ ಈ ಒಳಜಗಳ ಪಕ್ಷಕ್ಕೆ ಮುಳುವಾಗುತ್ತಾ? ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೇನೆ. ಅದಕ್ಕೂ ಮುನ್ನ ಒಂದು ಮನವಿ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ಸ್ಟೋರಿಯನ್ನು ಪೂರ್ತಿಯಾಗಿ ನೋಡಿ. ಇದು ಎಲ್ಲವೂ ಶುರುವಾದದ್ದು ಕಳೆದ ಆಗಸ್ಟ್ ತಿಂಗಳಲ್ಲಿ. ಬಿಜೆಪಿಯ ಠಾಕೂರ್ ಸಮುದಾಯದ MLAಗಳ ಒಂದು ಪ್ರತ್ಯೇಕ ಸಭೆ ಲಕ್ನೋದಲ್ಲಿ ನಡೀತದೆ. ಆ ಸಭೆಯನ್ನ ಕುಂದರ್ಕಿ ಕ್ಷೇತ್ರದ ಶಾಸಕ ರಾಮ್ವೀರ್ ಸಿಂಗ್ ಠಾಕೂರ್ ಮತ್ತು MLC ಜೈಪಾಲ್ ಸಿಂಗ್ ವ್ಯವಸ್ಥೆ ಮಾಡಿರ್ತಾರೆ. ಲಖನೌದ 5 ಸ್ಟಾರ್ ಹೋಟೆಲ್ ಕ್ಲಾರ್ಕ್ಸ್ ಅವಧ್ನಲ್ಲಿ ಈ ಸಭೆ ನಡೀತದೆ. ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ 49 ಮಂದಿ ಠಾಕೂರ್ ಶಾಸಕರಿದ್ದಾರೆ. ಅವರಲ್ಲಿ 40 ಮಂದಿ ಠಾಕೂರ್ MLAಗಳು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಇವರಲ್ಲಿ ಸಮಾಜವಾದಿ ಪಕ್ಷದಿಂದ ಸಸ್ಪೆಂಡ್ ಆಗಿರುವಂತಹ ರಾಕೇಶ್ ಪ್ರತಾಪ್ ಸಿಂಗ್, ಅಭಯ್ ಸಿಂಗ್ ಮತ್ತು BSPಯ ಉಮಾಶಂಕರ್ ಕೂಡ ಸೇರಿಡುತ್ತಾರೆ. ಅದನ್ನು ಬಿಟ್ಟರೆ ಉಳಿದವರೆಲ್ಲರೂ ಬಿಜೆಪಿ ಶಾಸಕರು. 2024 ಲೋಕಸಭಾ ಎಲೆಕ್ಷನ್ ನಲ್ಲಿ ಹಲವು ಠಾಕೂರ್ ಮುಖಂಡರಿಗೆ ಬಿಜೆಪಿ ಟಿಕೆಟ್ ನಿರಾಕರಣೆ ಮಾಡಿತ್ತು. ಆಗಲೇ ಠಾಕೂರ್ ಶಾಸಕರು ಬಹಳ ಸಿಟ್ಟಿಗೆದ್ದಿದ್ರು. ಆ ಸಿಟ್ಟು ನಿಧಾನಕ್ಕೆ ಸಂಘಟನೆಯ ರೂಪಕ್ಕೆ ತಿರುಗಿದೆ. ಪ್ರತ್ಯೇಕ ಶಾಸಕರ ಸಭೆ ನಡೆದಿದೆ. ಆದರೆ ಸಭೆಯ ಸಂಘಟಕರು ಶಾಸಕರ ಈ ಮೀಟಿಂಗಿಗೆ ಬೇರೆ ಒಂದು ಹೆಸರು ಕೊಡ್ತಾರೆ. ಕುಟುಂಬ ಪರಿವಾರ ಸಮಾವೇಶ ಅಂತ ಕರೀತಾರೆ. ಹೆಸರು ಬೇರೆ ಆದರೂ ಕೂಡ ಆ ಸಭೆಯ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು. ಠಾಕೂರ್ ಸಮುದಾಯದ ಕೈಯಲ್ಲೇ ಪಕ್ಷದ ಮತ್ತು ಸರ್ಕಾರದ ಜುಟ್ಟು ಇರಬೇಕು ಅನ್ನೋದು ಆ ಸಭೆಯ ಮುಖ್ಯ ಅಜೆಂಡಾ ಆಗಿತ್ತು. CM ಯೋಗಿ ಆದಿತ್ಯನಾಥ್ ಅವರೇ ಈ ಠಾಕೂರ್ ಸಮುದಾಯದ ನಾಯಕ. ಅವರೇ ಈ ಮೀಟಿಂಗಿಗೆ ಒಳಗಿಂದೊಳಗೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಕೂಡ ಅವಾಗ ಹರಡಿತ್ತು. ಇದಕ್ಕೆ ಪ್ರತಿಯಾಗಿ UP ಬಿಜೆಪಿನಲ್ಲಿ ಬ್ರಾಹ್ಮಣ ಶಾಸಕರ ಮಧ್ಯೆ ಸಣ್ಣ ಸಂಚಲನ ಉಂಟಾಗುತ್ತೆ. ಅದು ಗಟ್ಟಿಯಾಗ್ತಾ ಬಂದು ಮೊನ್ನೆ ಡಿಸೆಂಬರ್ ಕೊನೆಯಲ್ಲಿ ಸುಮಾರು 40 ಬ್ರಾಹ್ಮಣ MLAಗಳು ಸಭೆ ಸೇರಿದ್ದಾರೆ. ಇದರಲ್ಲಿ ಬ್ರಾಹ್ಮಣ MLCಗಳು ಜೊತೆಯಾಗಿದ್ದಾರೆ. ಅದು ಚಳಿಗಾಲದ ಅಸೆಂಬ್ಲಿ ಅಧಿವೇಶನ ನಡೀತಾ ಇರೋ ಹೊತ್ತಿಗೆ ಬ್ರಾಹ್ಮಣ MLAಗಳ ಪ್ರತ್ಯೇಕ ಸಭೆ ನಡೆದಿದೆ. ಈ ಸಭೆಗೆ ಸಹಭೋಜ ಅಂತ ಅವ್ರ ಹೆಸರು ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಬ್ರಾಹ್ಮಣ ಶಾಸಕರ ಸಹಭೋಜನ ಅಂತ ಅರ್ಥ. ಆ ಸಭೆಯಲ್ಲಿ ಬ್ರಾಹ್ಮಣ ಶಾಸಕರು ನೇರವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪಕ್ಷದಲ್ಲಿ ಮತ್ತು ಯೋಗಿ ಸರ್ಕಾರದಲ್ಲಿ ಬ್ರಾಹ್ಮಣರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ಇವರ ನೇರ ಆರೋಪ. ಯೋಗಿ ವಿರುದ್ಧ ಕೆಲವು ಶಾಸಕರು ಈ ಸಭೆಯಲ್ಲಿ ಕೆಂಡ ಕಾರಿದ ಭಾಷಣ ಕೂಡ ಮಾಡಿದ್ದು ಸುದ್ದಿಯಾಯಿತು. ಬಿಜೆಪಿಯ ಒಳಗೆ ನಡೀತಾ ಇದ್ದಂತಹ ಜಾತಿ ಸಂಘರ್ಷ ಈ ಎರಡೂ ಸಭೆಗಳಿಂದಾಗಿ ಬಹಿರಂಗಕ್ಕೆ ಬಂದಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಯದ್ದು ಅಪ್ಪರ್ ಕಾಸ್ಟ್ ವೋಟ್ ಕಾಂಬಿನೇಷನ್. ಮುಖ್ಯವಾಗಿ ಠಾಕೂರ್ ಮತ್ತು ಬ್ರಾಹ್ಮಣರು ಬಿಜೆಪಿಯ ಮತದಾನದ ಜೀವನಾಡಿ. ಅದರ ಜೊತೆಗೆ ಯಾದವರನ್ನು ಬಿಟ್ಟು ಬೇರೆ OBCಗಳು ಮತ್ತು ಜಾಟವ್ ಅವರನ್ನು ಬಿಟ್ಟು ದಲಿತರ ಕಾಂಬಿನೇಷನ್ ಒಂದು ಕೂಡ ಬಿಜೆಪಿ ಮಾಡಿಕೊಂಡಿದೆ. ಆ ಮೂಲಕ ಬಿಜೆಪಿ ಅಲ್ಲಿ ಕಳೆದ ಸಲ ಚುನಾವಣೆ ಗೆದ್ದಿದೆ. ಆದರೆ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಹಿಸಲಾಗದ ಹೊಡೆತ ಬಿತ್ತು. 2019ರಲ್ಲಿ 62 ಲೋಕಸಭಾ ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು. ಆದರೆ 2024ರಲ್ಲಿ ಕೇವಲ 33 ಸ್ಥಾನ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಬಿಜೆಪಿ ಬ್ರಾಹ್ಮಣ ಮತ್ತು ಠಾಕೂರ್ ಜಾತಿಗಳನ್ನು ಓಲೈಸುತ್ತಾ ಕೂತದ್ದು ನೋಡಿ OBC ಮತದಾರರು ನೇರವಾಗಿ ಸಮಾಜವಾದಿ ಪಕ್ಷಕ್ಕೆ ಮತ್ತು ಇತರ ಪಕ್ಷಗಳಿಗೆ ವೋಟ್ ಹಾಕಿದರು. ಚುನಾವಣೆಯ ಈ ಫಲಿತಾಂಶದ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಬಿಜೆಪಿ ಹೈಕಮಾಂಡ್ ರಾಜ್ಯದ ಬಿಜೆಪಿ ಅಧ್ಯಕ್ಷರನ್ನು ನೇಮಿಸುವಾಗ ಯೋಗಿಯ ಮಾತಿಗೆ ಬೆಲೆ ಕೊಡಲಿಲ್ಲ. ಡಿಸೆಂಬರ್ನಲ್ಲಿ ಈ ಚುನಾವಣೆ ನಡೆಯಿತು. ಹಿಂದುಳಿದ ಕುರ್ಮಿ ಜನಾಂಗಕ್ಕೆ ಸೇರಿದ ಪಂಕಜ್ ಚೌಧರಿ ಅವರನ್ನ ಬಿಜೆಪಿಯ ರಾಜ್ಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ಪಂಕಜ್ ಚೌಧರಿಯನ್ನ ಕಂಡ್ರೆ CM ಯೋಗಿಗೆ ಅಷ್ಟಕ್ಕಷ್ಟೇ. ಪೂರ್ವ UPಯ ಚೌಧರಿ ಆಯ್ಕೆ ಮಾಡೋ ಮೂಲಕ ಆ ಭಾಗದ ಜನರನ್ನು ಕೂಡ ಸೆಳೆಯೋದಕ್ಕೆ ಬಿಜೆಪಿ ಈ ನಿರ್ಧಾರ ಕೈಗೊಂಡಿದೆ ಎನ್ನಲಾಗ್ತಾ ಇದೆ.
ವಿರೋಧ ಪಕ್ಷಗಳು ಯೋಗಿ ಆಡಳಿತವನ್ನು ಜಾತಿವಾದಿ ಅಂತ ಸತತವಾಗಿ ಟೀಕಿಸ್ತಾ ಇವೆ. ಸರ್ಕಾರದಲ್ಲಿ ಎಲ್ಲ ಹುದ್ದೆಗಳಿಗೂ ಠಾಕೂರರ ನೇಮಕ ನಡೆದಿದೆ ಅನ್ನೋದು ವಿರೋಧಿಗಳ ಆರೋಪ. ಇದರ ಮಧ್ಯೆ ಬಿಜೆಪಿಯ ಬ್ರಾಹ್ಮಣರ ಶಾಸಕರು ಬೇರೆ ತಿರುಗಿ ಬಿದ್ದಿದ್ದಾರೆ. ಠಾಕೂರ್ ಶಾಸಕರು ಜಿದ್ದಿಗೆ ಬಿದ್ದು ವಿರೋಧವಾಗಿ ವರ್ತಿಸ್ತಾ ಇದ್ದಾರೆ. ಪಕ್ಷದೊಳಗಿನ ಈ ಜಾತಿ ಕಲಹವನ್ನು ಶಮನ ಮಾಡೋದಕ್ಕೆ ಹೊಸ ಅಧ್ಯಕ್ಷ ಪಂಕಜ್ ಚೌಧರಿ ಸರ್ವ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪಕ್ಷದಲ್ಲಿ ಜಾತಿ ಆಧಾರಿತ ವಿಭಜನೆ ಸರಿಯಲ್ಲ, ಹೀಗೆ ಜಾತಿ ಆಧಾರದಲ್ಲಿ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ ಅಂತ ಮೊನ್ನೆ ಚೌಧರಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ರಾಜ್ಯ ಅಧ್ಯಕ್ಷರ ಈ ಬೆದರಿಕೆಗೆ ಬ್ರಾಹ್ಮಣ ಶಾಸಕರು ಸೊಪ್ಪು ಹಾಕಿದ ಹಾಗೆ ಕಾಣಿಸ್ತಾ ಇಲ್ಲ. ಈಗಲೂ ಅಲ್ಲಲ್ಲಿ ಬ್ರಾಹ್ಮಣ ಶಾಸಕರ ಸಣ್ಣ ಮೀಟಿಂಗ್ಗಳು ನಡೀತಾನೆ ಇದೆ. ಈಗ ಲೋಕಲ್ ಬಾಡಿ ಇಲೆಕ್ಷನ್ ಸಿದ್ಧತೆ ಶುರುವಾಗಿದೆ. ಬ್ರಾಹ್ಮಣರನ್ನು ಸಮಾಧಾನ ಮಾಡೋದಕ್ಕೆ ಶೀಘ್ರವೇ ಸಂಪುಟ ಪುನರ್ರಚನೆ ಇದೆ ಅನ್ನುವಂಥ ಸುದ್ದಿಯನ್ನ ಹೈಕಮಾಂಡ್ ತೇಲಿಬಿಟ್ಟಿದೆ. ಸಂಕ್ರಾಂತಿಯ ಬಳಿಕ ಯೋಗಿ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಅನ್ನೋ ಸುದ್ದಿ ಹಬ್ಬಿದೆ. ಈಗಾಗಲೇ ಯೋಗಿ ಸರ್ಕಾರದ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿದೆ. ಅದರ ಜೊತೆಗೆ ಬ್ರಾಹ್ಮಣ ಠಾಕೂರ್ ಜಾತಿ ಕಲಹದ ಸಮಸ್ಯೆಯೂ ಸೇರ್ಕೊಂಡಿದೆ. ಸಂಪುಟ ಪುನರ್ರಚನೆಯಿಂದ ಈ ಜಾತಿ ಕಲಹ ಶಮನ ಆಗುತ್ತಾ ಅಥವಾ ಇನ್ನಷ್ಟು ಹೆಚ್ಚಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.